ನಮ್ಮ ಗಣೇಶ್ ಅಮೀನ್ಗಡವರು ಅವರು ನಾವು ನ್ಯೂಸಲ್ಲೆಲ್ಲ ನೀವೆಲ್ಲ ಪೇಪರಲ್ಲೆಲ್ಲ ನೋಡ್ತಾ ಇದ್ರಿ. ಅವರು ಜರ್ನಲಿಸ್ಟ್ ಆಗಿ ಅವ್ರದ್ದು ಸಮೇತ ಇವತ್ತು ನಮ್ಗೆ ದರ್ಶನ ಸಿಕ್ತು ಬಸವಣ್ಣವ್ರದಿಂದ. ಅವ್ರಿಗೂ ಸಮೇತ ವಂದನೆಗಳು ಹೇಳ್ತಾ, ನಾವೆಲ್ಲ ಕಾಲೇಜಲ್ಲಿ ಏಕಪಾತ್ರಾಭಿನಯ ಅಥವಾ ಮೂಕಾಭಿನಯ ನೋಡ್ತಾ ಇದ್ದು, ಇವತ್ತು ಇವ್ರ ಕಡೆಯಿಂದ ನಾವು ಏಕ ನಾಟಕೋತ್ಸವ ನೋಡ್ತಾ ಇದ್ದೀವಿ. ಅದನ್ನ ನೀವೆಲ್ಲರೂ ನೋಡೋಣ ಅಂತ ಕೇಳ್ತಾ, ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ನಾನು ಇಲ್ಲಿಗೆ ಬರಬೇಕಾದ್ರೆ ಸ್ವಾಮೀಜಿಗಳನ್ನು ಭೇಟಿ ಮಾಡೋದಕ್ಕೆ ನಮ್ಮ ಅತ್ತೆಯವರು ಗೀತಾ ಅಂತ ಹೇಳಿ ಮಲ್ಲೇದೇವರಳ್ಳಿಯವರು, ಅವರೇ ಮುಖ್ಯ ಕಾರಣ. ಯಾಕಂದ್ರೆ ಅವರು ಇಟಲಿಲಿದ್ದರು, ಸ್ವಾಮೀಜಿಗಳು ಟೂರಿಗೆ ಬರ್ತಾ ಇದ್ದಾರೆ ಅಂತ ಹೇಳಿದ ತಕ್ಷಣ ನಾನು ಫೋನ್ ಮಾಡಿ ಸ್ವಾಮೀಜಿಗಳಿಗೆ ಕೇಳ್ಕೊಂಡೆ. ಬಟ್ ಸ್ವಾಮೀಜಿಗಳವರ ಅವರ ಥಿಂಕಿಂಗು, ಅವರ ಮುಂದಾಲೋಚನೆ ನಮ್ಗೆಲ್ಲರಿಗೂ ಸಮೇತ ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಅಂತಾರೆ. ನಿಜವಾಗ್ಲೂ ಅವರು ಒಂದು ಮಾತು, ಯಾವುದೋ ಒಂದು ಹುಡುಗ ಇಟಲಿಯಿಂದ ಹಿಡಿದು ಕಾಲ್ ಮಾಡ್ತಾ ಇದ್ದಾನೆ, ಇವತ್ತು ಕಾರ್ಯಕ್ರಮ ಕರೀತಾ ಇದ್ದಾನೆ ಅಂತ ಕೇಳ್ದಲೆ ಅಥವಾ ಒಂದು ಯೋಚನೆ ಮಾಡ್ದಲೆ ಬಸವಣ್ಣನವರ ಕಾರ್ಯಕ್ರಮ, ಬಸವ ಜಯಂತಿ ಕಾರ್ಯಕ್ರಮ ಅಂತ ಒಂದೇ ಒಂದು ಬಸವಣ್ಣ ಅನ್ನೋ ಒಂದೇ ಒಂದು ಅಕ್ಷರಕ್ಕೆ ಬೆಲೆ ಕೊಟ್ಟು ಇವತ್ತು ಒಂದೇ ಮಾತಾಡ್ದಲೆ ₹1 ನಮ್ಮಿಂದ ತಗೊಂಡಲೆ ಅವರ ಎಲ್ಲ ಸ್ವಂತ ಖರ್ಚಿನಲ್ಲಿ ಯುರೋಪಿಗೆ ಬಂದು ನಮ್ಮನ್ನೆಲ್ಲ ಉದ್ದೇಶಿಸಿ ಆಶೀರ್ವಾದ ಮಾಡಿದ್ದಾರೆ. ಈ ಥರ ಸ್ವಾಮೀಜಿಗಳು ಎಲ್ಲಿ ಸಿಗ್ತಾರೆ ನೀವೇ ಹೇಳಿ. ಹಾಗಾಗಿ ಸ್ವಾಮೀಜಿಗಳೇ, ನಿಜವಾಗ್ಲೂ ನಿಮ್ಮ ಉದ್ದೇಶ ಹಾಗೆ ನಿಮ್ಮ ಗೈಡೆನ್ಸು ನಮಗೆ ಬೇಕು. ಹಾಗೆ ಸ್ವಾಮೀಜಿಗಳು ಮುಂದಿನ ದಿವಸದಲ್ಲಿ ನಮ್ಮ ಯುರೋಪ್ನಲ್ಲೂ ಸಮೇತ ಎಲ್ಲ ಹೇಳ್ತಾ ಇದ್ರು, ಎಲ್ಲರೂ ಚಿಕ್ಕ ಚಿಕ್ಕ ಕನಸಿಟ್ರೆ ಸ್ವಾಮೀಜಿಗಳವ್ರದ್ದು ದೊಡ್ಡ ಕನಸಿದೆ. ಸ್ವಾಮೀಜಿಗಳವರು ಮುಂದಿನ ದಿನದಲ್ಲಿ ನಮ್ಮ ಯುರೋಪ್ನಲ್ಲೂ ಸಮೇತ ಯಾಕೆ ಬಸವ ತತ್ವ ಪೀಠ ಮಾಡಬಾರ್ದು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ಬಸವ ತತ್ವ ಪೀಠ ಮಾಡಿ, ಹಾಗೆ ನಮಗೆ ಬಸವಣ್ಣವರ ಸ್ಟ್ಯಾಚ್ಯೂ ಒಂದು ಇಡೀ ಯುರೋಪ್ನಾದ್ಯಂತ ಒನ್ಲಿ UK ಅಲ್ಲಿ ಮಾತ್ರ ಇರೋದು. ಅದನ್ನು ಮುಂದಿನ ದಿವಸಗಳಲ್ಲಿ ನೀವು ಯಾಕೆ ಯುರೋಪಲ್ಲೂ ಮಾಡಬಾರ್ದು ಅಂತ ಪ್ರೋತ್ಸಾಹಿಸಿ, ಜರ್ಮನಿಯಲ್ಲೂ ಸಮೇತ ಮುಂದಿನ ದಿವಸಗಳಲ್ಲಿ ಸ್ವಾಮೀಜಿಗಳವರ ನೇತೃತ್ವದಲ್ಲಿ ಬಸವಣ್ಣನವರ ಪ್ರತಿಮೆಯನ್ನು ಸ್ಥಾಪಿಸೋಕ್ಕೆ ಸ್ವಾಮೀಜಿಗಳವರ ಗೈಡೆನ್ಸು ಅವರ ಮುಖ್ಯಸ್ಥರಲ್ಲಿ ಮಾಡ್ತೀವಿ ಅಂತ ಹೇಳ್ತಾ, ಇಷ್ಟು ಹೊತ್ತು ಮಾತಾಡಿದ್ದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳು ಸಲ್ಲಿಸ್ತಾ, ನಿಮ್ಮೆಲ್ಲರಿಗೂ ಸಮೇತ ಬಸವ ಸಮಿತಿ ಯುರೋಪ್ ವತಿಯಿಂದ ಹಾಗೂ ಇಟಲಿ ಕನ್ನಡ ಅಸೋಸಿಯೇಷನ್ ವತಿಯಿಂದ ಹೃತ್ಪೂರ್ವಕದ ಧನ್ಯವಾದಗಳನ್ನು ಸಲ್ಲಿಸ್ತಾ, ಮುಂದಿನ ದಿನಗಳಲ್ಲಿ ಕೆಲವೊಬ್ಬರು ಯುರೋಪ್ ಪ್ರವಾಸ ಮಾಡಿದ್ದೀರಾ, ಮುಂದಿನ ದಿನಗಳಲ್ಲಿ ಸ್ವಾಮೀಜಿಯವರ ನೇತೃತ್ವದಲ್ಲಿ ಹಲವಾರು ಯುರೋಪ್ ಪ್ರವಾಸಗಳು ಬರುತ್ತೆ. ಬನ್ನಿ, ಸ್ವಾಮೀಜಿಗಳು ಹೇಳ್ದಂಗೆ ಕೋಶ ಓದಬೇಕು, ದೇಶ ಸುತ್ತಬೇಕು ಅಂತಾರೆ. ಹಾಗಾಗಿ ನೀವೆಲ್ಲ ಬಂದು ಬಸವಣ್ಣನವರು ನಾವು ನೆಕ್ಸ್ಟ್ ಬಸವ ಜಯಂತಿಗೆ ನಿಮ್ಮೆಲ್ಲರನ್ನು ಕರೆಸ್ತಾ, ಹಾಗೆ ಮುಂದಿನ ದಿನಗಳಲ್ಲಿ ಸ್ವಾಮೀಜಿಯವರು ಸಮೇತ ಡಿಜಿಟಲ್ ಮೀಡಿಯಾದಲ್ಲಿ ತುಂಬ ಮುಂದಿನ ಯೋಚನೆ ಇರೋದ್ರಿಂದ ನಮ್ಮ ಸೆಲ್ಫಿ ಆ್ಯಪ್ ಮುಖಾಂತರ ಹಾಗೆ ಸ್ವಾಮೀಜಿಗಳ ಫೇಸ್ಬುಕ್ ಪೇಜಿಂದ ಇನ್ಮೇಲೆ ನಾವು ಇಲ್ಲಿನ ಜನರಿಗೆ, ನಮ್ಮ ಯುರೋಪಿನ ಜನರಿಗೆ ಕನೆಕ್ಟ್ ಮಾಡ್ತಾ ಇದ್ದೀವಿ. ಪ್ರತಿ ತಿಂಗಳು ಹೇಗೆ ಈ ಥರ ಕಾರ್ಯಕ್ರಮ ನಡೆಯುತ್ತೆ ಅದೇ ಥರ ನಾವು ಆನ್ಲೈನಲ್ಲಿ ನಮ್ಮ ಯುರೋಪ್ ಬಸವ ಸಮಿತಿ ಹಾಗೆ ಈ ಸಮಿತಿಯಿಂದ ಡೈರೆಕ್ಟಾಗಿ ಆನ್ಲೈನಲ್ಲಿ ಮಾಡೋಣ ಅಂತ ಸ್ವಾಮೀಜಿಯವರು ಹೇಳಿದ್ದಾರೆ. ಹಾಗಾಗಿ ನಮ್ಮ ಸ್ವಾಮೀಜಿಗಳವರ ದಿವ್ಯ ದೃಷ್ಟಿ ಹಾಗೆ ಅವರ ದೂರದೃಷ್ಟಿ ತುಂಬ ಚೆನ್ನಾಗಿದೆ. ಇದನ್ನು ಹೊರನಾಡಿ ಕನ್ನಡಿಗರಿಗೆ ಅವ್ರು ಬಂದಾಗ ಹೇಳ್ತಾ ಇದ್ರು, ಇಲ್ಲೆಲ್ಲ ಇರಲ್ಲ, ಏನು ಇಲ್ಲದೇ ಇರೋ ಕಡೆ ನೀವು ಪಲ್ಲಕ್ಕಿ ಮಾಡಿದ್ದೀರಾ ಅಂದರೆ ಒಂದೊಂದು ಚಿಕ್ಕ ಸೂಕ್ಷ್ಮ ಅಂಶಗಳನ್ನ ಸ್ವಾಮೀಜಿಗಳು ಗ್ರಹಿಸಿ ನಮ್ಮ ಕಷ್ಟವನ್ನು ನೋಡಿ ಅವರು ನೀವು ಯಾವ ಥರ ಊಟ ಮಾಡಿದ್ದೀರಾ, ಯಾವ ಥರ ಪಲ್ಲಕ್ಕಿ ಮಾಡಿದ್ದೀರಾ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮನ ಪ್ರತಿಯೊಂದು ಇಂಚನ್ನು ಸಮೇತ ಅನುಭವಿಸಿ ಅವರು ನಮ್ಮೆಲ್ಲರಿಗೂ ಆಶೀರ್ವಾದ ಕೊಟ್ಟಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಯುರೋಪ್ ಜನಗಳು ಹಾಗೆ ನಿಮ್ಮೆಲ್ಲರನ್ನು ಸೇರುವ ಬಾಂಧವ್ಯಕ್ಕೆ ಸ್ವಾಮೀಜಿಗಳು ನಾಂದಿ ಹಾಡಲಿದ್ದಾರೆ ಅಂತ ಹೇಳ್ತಾ, ಅವರಿಗೆ ನನ್ನೆಲ್ಲ ಇಟಲಿ ಕನ್ನಡ ಅಸೋಸಿಯೇಷನ್ ಹಾಗೆ ಅಥವಾ ಬಸವ ಸಮಿತಿ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು ಸಲ್ಲಿಸ್ತಾ ನಾನು ಕೂತ್ಕೊಳ್ಳಿ. ಜೈ ಬಸವ.